ಹಾಸನದಲ್ಲಿ ಕಾಡಾನೆಗಳ ಹಾವಳಿಗೆ ಜನ ಪ್ರತಿನಿತ್ಯ ತತ್ತರಿಸ್ತಾ ಇದ್ದಾರೆ. ಮತ್ತೊಂದು ಅಂತಹದ್ದೇ ಘಟನೆ ಇಲ್ಲಿ ನಡೆದು ಹೋಗಿದೆ. ಹಾಸನದಲ್ಲಿ ಆನೆ ಡೆಡ್ಲಿ ಅಟ್ಯಾಕ್, ಕಾರ್ಮಿಕ ಗ್ರೇಟ್ ಎಸ್ಕೇಪ್. ಸಕಲೇಶಪುರ ತಾಲೂಕಿನ ಕೆಸಗುಲಿ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಕೂಲಿ ಕಾರ್ಮಿಕ. ಅಡಕೆ ತೋಟದಲ್ಲಿ ಕೆಲಸ ಮಾಡ್ತಿದ್ದಾಗ ಕಾಡಾನೆ ದಿಢೀರ್ ಎಂಟ್ರಿ ಆಗಿದೆ, ದಾಳಿ ಮಾಡೋದಕ್ಕೆ ಮುಂದಾಗಿದೆ. ತಕ್ಷಣವೇ ತೋಟದ ಮನೆಯೊಳಗೆ ಓಡ್ ಹೋಗಿ ಪ್ರಾಣ ಉಳಿಸ್ಕೊಂಡಿದ್ದಾರೆ ಪಾಪ ಕೂಲಿ ಮಾಡ್ತಿದ್ದಂತಹ ಕಾರ್ಮಿಕ. ಆ ಆನೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಎಷ್ಟು ಭಯಾನಕವಾಗಿತ್ತು ಆನೆಯ ದಾಳಿ ಅನ್ನೋದನ್ನ ಸಿಸಿಟಿವಿಯ ದೃಶ್ಯಗಳಲ್ಲಿ ಗಮನಿಸಬಹುದು. ನಿಜಕ್ಕೂ ಕೂಡ ಕಾರ್ಮಿಕ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಸದ್ಯಕ್ಕೆ ಪುಣ್ಯಕ್ಕೆ ಅಲ್ಲಿ ತೋಟದ ಮನೆ ಇತ್ತು, ತೋಟದ ಮನೆ ಒಳಗೆ ಹೋಗಿ ಅವರು ಬಚ್ಚಿಕೊಂಡ್ರು, ಹಂಗಾಗಿ ಎಸ್ಕೇಪ್ ಆದ್ರು. ಆನೆಯ ರೋಷಾವೇಶ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಒಂದು ಹೆಜ್ಜೆ ಮುಂದಿಟ್ರು ಸಾಕು, ಆನೆಯ ದಾಳಿ ಎಷ್ಟರ ಮಟ್ಟಿಗಿರುತ್ತೆ, ಎಷ್ಟು ತೀವ್ರತೆ, ಹಾಗೆ ಎಷ್ಟು ಬಲಿಷ್ಠ ಒಂದು ಪ್ರಾಣಿ ಆನೆ ಅನ್ನೋದು ಗೊತ್ತಿದೆ. ತಕ್ಷಣವೇ ಅಲ್ಲಿ ಓಡ್ ಹೋಗಿ ಆ ಕಾರಿನ ಅಡಿಗೆಲ್ಲ ಪಾಪ ಆ ಕಾರ್ಮಿಕ ಜೀವ ಉಳಿಸ್ಕೊಳ್ಳೋದಕ್ಕೆ ಹೋಗಿ ಪ್ರಯತ್ನ ಪಡ್ತಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ತಾವು. ಒಂದು ಕಡೆ ತೋಟದ ಒಳಗಡೆಯಿಂದ ಆನೆ ಅಟ್ಯಾಕ್ ಮಾಡುತ್ತೆ, ಮತ್ತೊಂದು ಕಡೆ ಅವರು ಆ ತೋಟದ ಮನೆಯೊಳಗೆ ಹೋಗಿ ತಮ್ಮನ್ನ ತಾವು ರಕ್ಷಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆಗ ಐ ಥಿಂಕ್ ಮನೆಯ ಡೋರ್ ಓಪನ್ ಇರಲಿಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ಕಾರಿನ ಅಡಿಯಲ್ಲಿ ಅವರು ಹೋಗಿ ತಮ್ಮ ಜೀವವನ್ನು ಉಳಿಸ್ಕೊಳ್ತಾರೆ. ಅದಾದ್ಮೇಲೆ ಬಂದು ಒಂದು ಎಷ್ಟೋ ಹೊತ್ತಿನ ಮೇಲೆ ಅನ್ಸುತ್ತೆ ಬಂದು ನೋಡ್ತಿದ್ದಾರೆ ಆನೆ ಎಲ್ಲಿ ಹೋಯ್ತು, ಇದೆಯಾ ಇಲ್ವಾ ಅಂತ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರಿಸವೆ ದೂರವಾಣಿ ಸಂಪರ್ಕದಲ್ಲಿ. ಪ್ರತಾಪ್, ಕಾಡಾನೆ ಹಾವಳಿಗೆ ಬ್ರೇಕ್ ಬೀಳೋದು ಯಾವಾಗ ಅಂತಿದ್ದಾರೆ ಆ ಭಾಗದ ಜನ. ನಿಜಕ್ಕೂ ಕೂಡ ಇದು ಹೇಗಾಯ್ತು ಘಟನೆ? ಅವ್ರನ್ನ ಮಾತನಾಡಿಸೋ ಪ್ರಯತ್ನ ಆಯ್ತಾ? ದಾಳಿಗಳು ಏನು ಎಸ್ಕೇಪ್ ಆದಂತಹ ಕಾರ್ಮಿಕರನ್ನ ಏನ್ ಹೇಳಿದ್ರು ಆ ಕ್ಷಣಕ್ಕೆ? ಅವ್ರಿಗೆ ಹೇಗೆ ಅನ್ನಿಸ್ತಂತೆ? ಪ್ರತಿಭಾ ಅಂತ ಹೇಳಿದ್ರೆ ಏನು ಇಬ್ರು ಕಾರ್ಮಿಕರು ನಿಜಕ್ಕೂ ಕೂಡ ಗ್ರೇಟ್ ಎಸ್ಕೇಪ್ ಆಗಿರುವಂತದ್ದು. ಇವತ್ತು ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಕಾಡಾನೆ ದಾಳಿ ಇರುವಂತದ್ದು. ಅನೇಕ ವರ್ಷಗಳಿಂದನೂ ಕೂಡ ಶಾಶ್ವತ ಪರಿಹಾರ ಕೊಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ಕೊಬರ್ದ್ರು ಕೂಡ ಯಾವುದೇ ಸರ್ಕಾರ ಇಲ್ಲಿವರೆಗೂ ಈಡೇರಿಸಕ್ಕಾಗಿಲ್ಲ. ಇವತ್ತು ಬೆಳಗ್ಗೆ ಕೂಡ ತೋಟಕ್ಕೆ ಹೋದಂತ ಇಬ್ಬರು ಕಾರ್ಮಿಕರ ಮೇಲೆ ಆನೆ ದಿಢೀರ್ ಅಂತ ಅಟ್ಯಾಕ್ ಮಾಡಿರುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಇಬ್ರು ಕೂಡ ಓಡಿ ಹೋಗಿ ತಮ್ಮ ಪ್ರಾಣವನ್ನ ರಕ್ಷಣೆ ಮಾಡ್ಕೊಂಡಿರ್ಬೋದು. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು. ಕಾರ್ಮಿಕರಿಬ್ರು ಕೂಡ ಕೆಲಸ ಮಾಡ್ತಾ ಇರ್ತಾರೆ. ದಿಢೀರ್ ಅಂತ ಆನೆ ಅಟ್ಯಾಕ್ ಮಾಡಕ್ ಬಂದ್ಬಿಡುತ್ತೆ. ತಕ್ಷಣವೇ ಅವರಿಂದ ಓಡೋಗಿ ಒಬ್ರು ಮನೆಯ ಬಳಿ ಎಸ್ಕೇಪ್ ಆಗ್ತಾರೆ. ಒಂದು ಸಿಸಿಟಿವಿ ವಿಡಿಯೋದಲ್ಲೂ ಕೂಡ ನೋಡ್ತಿರ್ಬೋದು. ಒಬ್ಬ ರೈತರು ಕಾರ್ ಅಡಿಕೆ ಹೋಗಿ ಔಸ್ಕೊಂತಾರೆ. ಸದ್ಯ ಕಾಡಾನೆ ಹಾವಳಿ ಬಹುತೇಕ ಮಲೆನಾಡಿನಲ್ಲಿ ಇದೇ ರೀತಿ ಇರುವಂತದ್ದು. ಇದಕ್ಕೆ ಶಾಶ್ವತ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಜನರು ಒತ್ತಾಯ ಮಾಡ್ತಿದ್ದಾರೆ. ಪ್ರತಿಭಾ, ಥ್ಯಾಂಕ್ ಯು ಪ್ರತಾಪ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.